ಮುಖ್ಯಮಂತ್ರಿ ಬದಲಾವಣೆ ವದಂತಿ ಬಿಜೆಪಿಯಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿದೆ. ಸಿಎಂ ಬೊಮ್ಮಾಯಿ ಹಾಗೂ ಕೆಲ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಸರಿ, ಕೆಳಗ್ತಾ ಇದ್ದಾರೆ ಸರಿ, ಆದ್ರೆ ಸ್ವಪಕ್ಷದವರೇ ಬಿಜೆಪಿ ಅವರೇ ಈ ವಿಷಯವನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಇದು ಸಹಜವಾಗಿ ಸಿಎಂಗೆ ಬೇಸರ ತರಿಸಿದೆಯಂತೆ. ಒಂದ್ ಕಡೆ ಕಾಂಗ್ರೆಸ್ ಸರಣಿ ಟ್ವೀಟ್ ಗಳನ್ನ ಮಾಡಿ ಕೆಣಕ್ತಾ ಇದೆ, ಕಾಲೆಳೆಯೋ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಸ್ವಪಕ್ಷದವರು ಬಿಜೆಪಿಯ ಕೆಲ ಶಾಸಕರೇ ಈ ಬದಲಾವಣೆ ವದಂತಿ ಬಗ್ಗೆ ಮಾತಾಡ್ತಿದ್ದಾರೆ, ಬಹಿರಂಗವಾಗಿ ಮೀಡಿಯಾದಲ್ಲೂ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡುವಾಗ ತಮ್ಮ ಆಪ್ತ ಸಚಿವರ ಹತ್ರ ಸಿಎಂ ಬೇಸರ ಆಗಿದೆ ನನಗೆ ಅಂತ ಹೇಳ್ಕೊಂಡಿದ್ದಾರಂತೆ. ಇನ್ನು ಸಿಎಂ ಬೊಮ್ಮಾಯಿಗೆ ಆ ಟೈಮ್ನಲ್ಲಿ ಆಪ್ತರು ಸಮಾಧಾನ ಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬದಲಾವಣೆ ವದಂತಿ ಹಬ್ಬಿಸಿದವರ ವಿರುದ್ಧ ಈಗ ವರಿಷ್ಠರಿಗೆ ದೂರು ನೀಡೋದಕ್ಕೆ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡಿ. ನೀವು ಕಲಿಬೇಕಾ, ನೀವು ಮಾಡ್ಬೇಕಾ, ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂತಾನೆ ಮಾಡ್ಕೊಂಡಿದ್ದಾರೆ. ಸಿಎಂ ದೆಹಲಿಗೆ ತೆರಳಿದಾಗ ವರಿಷ್ಠರ ಗಮನಕ್ಕೆ ಈ ವಿಷಯವನ್ನ ತರೋದು. ಇನ್ನು ಚುನಾವಣೆ ಸಂದರ್ಭದಲ್ಲಿ ಬದಲಾವಣೆ ಆಗುತ್ತೆ ಅಂತ ವದಂತಿ ಹಬ್ತಾ ಇದೆ. ಕೆಲವರು ಬಿಜೆಪಿ ಅವರೇ ಈ ಬಗ್ಗೆ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಜನರಿಗೆ ಏನ್ ಸಂದೇಶ ಹೋಗುತ್ತೆ? ಎಲೆಕ್ಷನ್ ಟೈಮ್ ನಲ್ಲಿ ಈ ರೀತಿ ಮಾಡಿದ್ರೆ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾರಾ? ನಾವೇನಾದ್ರೂ ಮಾಡಿ ಅಂತ ಹೇಳಿದ್ರೆ, ಆರ್ಡರ್ ಪಾಸ್ ಮಾಡಿದ್ರೆ ಅದನ್ನ ಫಾಲೋ ಮಾಡ್ತಾರಾ? ಬದಲಾವಣೆ ವದಂತಿ ಯಾರು ಹಬ್ಸಿದ್ದಾರೆ ಅಂತವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೈಕಮಾಂಡ್ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಸಿಎಂ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಈಗ ಅಧಿಕಾರಿಗಳು ಮಾತು ಕೇಳ್ತಾರಾ? ಯೋಜನೆಗಳನ್ನ ನಾವು ಅನೌನ್ಸ್ ಮಾಡ್ತೀವಿ, ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಅಧಿಕಾರಿಗಳು ಕೆಲಸ ಮಾಡ್ಬೇಕಲ್ಲ. ನಾನೇ ಚೇಂಜ್ ಆಗ್ತೀನಿ ಅಂತಂದ್ರೆ ಅಧಿಕಾರಿಗಳು ಹೆಂಗ್ ಕೆಲಸ ಮಾಡ್ತಾರೆ? ಎಲ್ಲ ವಿಷಯವಾಗಿ ವರಿಷ್ಠರ ಗಮನಕ್ಕೆ ತರೋದಕ್ಕೆ ನಿರ್ಧಾರ. ಅದ್ರ ಜೊತೆಯಲ್ಲಿ ತಮ್ಮ ಆಪ್ತ ವಲಯದಲ್ಲಿ ಸಿಎಂ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ.